ಯಾಕಂದ್ರೆ ಗಿನ್ನಿಸ್ ದಾಖಲೆಯ ಮಹತ್ವನೇ ಅಂತದ್ದು. ಈ ಪುಸ್ತಕದಲ್ಲಿ ಹೆಸರು ಸೇರಿಸೋಕೆ ಜನರು ಕಸರತ್ತು ಮಾಡ್ತಾನೆ ಇರ್ತಾರೆ. ಆದ್ರೆ ಇಲ್ಲೊಬ್ಬ ಯುವ ಪ್ರತಿಭೆ ಗಿನ್ನಿಸ್ ಪುಸ್ತಕವನ್ನೇ ಹಿಂದು ಮುಂದಾಗಿ ಬರೆದು ಅದನ್ನೇ ಗಿನ್ನಿಸ್ ದಾಖಲೆ ಮಾಡಲು ಹೊರಟಿದ್ದಾರೆ. ಈತ ಮಂಜುನಾಥ್, ಬೆಂಗಳೂರಿನ ಲಕ್ಷ್ಮೀನಾರಾಯಣಪುರ ನಿವಾಸಿ. ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್. ಆದರೆ ಇವರ ಸಾಧನೆ ಎಂಥವರನ್ನ ಬೆರಗುಗೊಳಿಸುವಂತದ್ದು. ಸಾಧನೆ ಮಾಡೋ ಹವ್ಯಾಸವನ್ನ ಮೊದಲಿನಿಂದಲೂ ಮೂಡಿಸಿಕೊಂಡು ಬಂದಿರುವ ಈ ಯುವಕನಿಗೆ ಕಂಡಿದ್ದು ಗಿನ್ನಿಸ್ ಬುಕ್. ಈ ಗಿನ್ನಿಸ್ ಪುಸ್ತಕವನ್ನೇ ಬಳಸಿಕೊಂಡು ಏನಾದ್ರೊಂದು ವಿಶಿಷ್ಟ ಸಾಧನೆ ಮಾಡಬೇಕೆಂದುಕೊಂಡ ಈತ ಇಡೀ ಗಿನ್ನಿಸ್ ಪುಸ್ತಕವನ್ನೇ ತಿರುಗು ಮುರುಗು ಅಕ್ಷರಗಳಲ್ಲಿ ಬರೆದಿದ್ದಾನೆ. ಒಬ್ಬರು ಭೂಪಾಲಲ್ಲಿ ಬೈಬಲ್ನ ಬರೆದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಇನ್ಸ್ಪಿರೇಷನ್ ತಗೊಂಡು ನಾನು ಈ ಪುಸ್ತಕನ ಬೇರೆ ಯಾವುದೋ ಪುಸ್ತಕ ಯಾಕೆ ಬರಬೇಕು ಅಂತ ಹೇಳಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ 2010 ಪುಸ್ತಕನ ಯಾಕೆ ರಿವರ್ಸಲ್ಲಿ ಬರಬಾರ್ದು ಅಂತ ಒಂದು ಆಲೋಚನೆ ಮಾಡಿ ಆ ಪುಸ್ತಕನ ರಿವರ್ಸಲ್ಲಿ ಬರೆದಿಟ್ಟಿದ್ದೀನಿ. ಈಗ ನಾನು ಯಾವಾಗ 108 ಡೇಸ್ನ ಟಾರ್ಗೆಟ್ ಇಟ್ಕೊಂಡಿದ್ದೆ. ಅದರಿಂದಾಗಿ ಸ್ವಲ್ಪ ಪರಿಶ್ರಮ ಬಿಟ್ಟು ಇಟ್ಟು ಬೆಳಗ್ಗೆ ಮತ್ತು ಸಂಜೆ ಕೂತ್ಕೊಂಡು ದಿವಸಕ್ಕೆ 4-4.5 ಗಂಟೆಗಳ ಕಾಲ ಬರುತ್ತಾ ಇದ್ದೆ ಇದನ್ನ ರಿವರ್ಸಲ್ಲಿ. ಹೀಗೆ ಗಿನ್ನಿಸ್ ಪುಸ್ತಕದ ಪ್ರತಿ ಅಕ್ಷರವನ್ನ ಉಲ್ಟಾ ಬರೆಯೋಕೆ ಮಂಜುನಾಥ್ಗೆ 108 ದಿನಗಳು ಬೇಕಾದಂತೆ. ತನ್ನ ಕಚೇರಿಯ ಬಿಡುವಿಲ್ಲದ ಬ್ಯುಸಿ ಲೈಫ್ನ ನಡುವೆಯೂ ಈತ ಗಿನ್ನಿಸ್ ಬುಕ್ ನಿರ್ಮಿಸಿದ್ದಾನೆ. Everybody now knows that he is very hard working. He has broken such a big record. He is not just a hard working person, he is a very nice person also, very good neighbor for us, and I am really very happy for him. ಈಗಾಗಲೇ ಭೋಪಾಲ್ನ ಸುನಿಲ್ ಎಂಬ ವ್ಯಕ್ತಿ ಬೈಬಲ್ ಅನ್ನ ಉಲ್ಟಾ ಬರೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಅವರ ಸಾಧನೆಯೇ ಮಂಜುನಾಥ್ಗೆ ಪ್ರೇರಣೆಯಂತೆ. ಇದೀಗ ಮಂಜುನಾಥ್ ಸಹ ತಮ್ಮ ಸಾಧನೆಯನ್ನ ಗಿನ್ನಿಸ್ ಪುಸ್ತಕಕ್ಕೆ ಸೇರಿಸುವ ತವಕದಲ್ಲಿದ್ದಾರೆ. ಬೆಂಗಳೂರಿನಿಂದ ಮನೋಹರ್, ಸಮಯ ನ್ಯೂಸ್. ಎಡಿಎ ರಂಗಮಂದಿರದಲ್ಲಿಂದು ಹೆಜ್ಜೆ ಗೆಜ್ಜೆಗಳ ಸದ್ದು.